ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂದ್ರಪ್ಪ, ಶಾಕಾಹಾರಿ. ಈ ಶಾಕಾಹಾರಿ ಸಿನಿಮಾ ಬಂದ್ಬಿಟ್ಟು ಸಾಕಷ್ಟು ಪಾಸಿಟಿವ್ ರಿವ್ಯೂ ಕೂಡ ಬಂದಿತ್ತು. ಸೋಷಿಯಲ್ ಮೀಡಿಯಾದ ಚರ್ಚೆ ಆಗಿತ್ತು. ಒಳ್ಳೊಳ್ಳೆ ಸಿನಿಮಾಗಳು ಬರಲ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಇಂಥ ಸಿನಿಮಾಗಳನ್ನ ನೋಡೋದಲ್ಲ ಅಂತ. ಸಿನಿಮಾ ಹೇಗಿತ್ತು ನಾನು ನೋಡಲೇಬೇಕು ಅಂತ ಹೋದೆ. ಸಿನಿಮಾ ನೋಡಿ ನನಗೆ ಏನು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಹೇಳ್ತಾರೆ ಆ ಫಿಲಮ್ ಹೆಂಗಿತ್ತು, ಆ ಭಾಷೆ ಫಿಲಮ್ ಹೆಂಗಿತ್ತು, ತೆಲುಗು ಫಿಲಮ್ ಹಂಗಿದೆ, ತಮಿಳ್ ಫಿಲಮ್ ಹೆಂಗಿದೆ, ಮಲಯಾಳ ಫಿಲಮ್ ಹೆಂಗಿದೆ, ಫುಲ್ ಥ್ರಿಲ್ಲರು ಮಚ್ಚ ಹಂಗಿತ್ತು ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ಸಜೆಸ್ಟ್ ಕೂಡ ಮಾಡ್ತಾರೆ. ನಾವು ಕೂಡ ನೋಡಿದ್ದೀವಿ ಎಷ್ಟೋ ಜನ ಫಿಲಮ್ಗಳನ್ನ. ಅದೇ ರೀತಿ ನಮ್ಮ ಕನ್ನಡ ಫಿಲಮ್ ಬಗ್ಗೆ ಯಾಕೆ ಯಾರು ಮಾತಾಡೋದಿಲ್ಲ, ನೋಡೋದೇ ಇಲ್ಲ ಅನ್ನೋದಕ್ಕೆ ಬೇಜಾರಾಗ್ತದೆ. ಬೇರೆ ಬೇರೆ ಭಾಷೆಗಳು ಚೆನ್ನಾಗಿದ್ದಾವೆ ಅಂತ ಪ್ರೋತ್ಸಾಹ ಮಾಡೋದು ಹೋಗದೆ, ನಾವು ಕರ್ನಾಟಕದವರು ಬೇರೆ ಕಡೆ ಇದ್ರು ಕೂಡ ಬೇರೆ ಫ್ರೆಂಡ್ಸು ಅದನ್ನು ಹೇಳಿ ನೋಡಿಸ್ತಾರೆ. ಆ ರೀತಿ ನಮ್ಮ ಕನ್ನಡ ಸಿನಿಮಾನ ಯಾಕೆ ಮಾಡೋದಿಲ್ಲ ಅಂತ ಬೇಜಾರಾಗುತ್ತೆ. ಕರ್ನಾಟಕದ ಕನ್ನಡಿಗರೇ ನೋಡಲ್ಲ, ನೋಡಿ ಹೇಳಲ್ಲ. ಅಂಥದ್ರಲ್ಲಿ ನಾವು ಕೂಡ ಹೇಳ್ಬೇಕು ಅನ್ಸುತ್ತೆ ಇಂಥ ಒಳ್ಳೆಯ ಸಿನಿಮಾ ಬಂದರೆ. ಎಸ್ಪೆಷಲಿ ಬಂದ್ಬಿಟ್ಟು ಒಂದು ಥ್ರಿಲ್ಲರ್ ಸಿನಿಮಾ. ಶಾಕಾಹಾರಿ ಅಂತ ಒಂದು ಹೋಟ್ಲ್ ಇರುತ್ತೆ. ಅಲ್ಲಿ ನಮ್ಮ ರಂಗಣ್ಣರಾಗ ಅವರು ಭಟ್ರಾಗಿರ್ತಾರೆ. ನಂತರ ಅವ್ರ ತಮ್ಮ ಇರ್ತಾರೆ, ತನ್ನ ಫ್ಯಾಮಿಲಿ ಇರ್ತದೆ. ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಲಾಸ್ಟಿಗೆ ಏನಾಗುತ್ತೆ ಅನ್ನೋದು ಮೇಜರ್ ಕತೆ. ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಥ್ರಿಲ್ಲರ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸಿಂಪಲ್ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳಿದ್ದಾವೆ. ಯಾವುದೇ ರೀತಿ ನಮ್ಮನ್ನ ಗೊಂದಲ ಮಾಡೋದಿಲ್ಲ, ತಲೆಗೆ ಹುಳನೂ ಕೂಡ ಬಿಡೋದಿಲ್ಲ. ಸಿಂಪಲ್ ಆಗಿ ಸ್ಟೋರಿ ನರೇಷನ್ ಬಂದ್ಬಿಟ್ಟು ಕ್ರೇಜಿ ಆಗಿದೆ. ಯಾವುದೇ ರೀತಿ ಮಿಸ್ಲೀಡ್ ಮಾಡೋದಿಲ್ಲ. ಬಟ್ ಸ್ಟಾರ್ಟಿಂಗಿಂದ ಕೂಡ ಎಂಡ್ವರೆಗೂ ಕ್ರೇಜಿಯಾಗಿ ಮುಡಿದೆ ಸಿನಿಮಾ ಅಂತ ಹೇಳ್ಬೋದು. ನಾರ್ಮಲಾಗಿ ಫೈಟ್ ಸೀನ್ಗಳಿರೋದಿಲ್ಲ, ದೊಡ್ಡ ಆ್ಯಕ್ಟರ್ಗಳಿರೋದಿಲ್ಲ. ಸಿನಿಮಾ ನಾನು ಹೇಗೆ ನೋಡಬೇಕು ಅಂತ ಜನ ಕೇಳ್ತಾರೆ. ಬಟ್ ಈ ಪಾತ್ರಕ್ಕೆ ನೋಡ್ಬೇಕು. ಯಾವುದಪ್ಪ ಅವಾರ್ಡ್ ಕೊಟ್ಟರು ಯಾರು, ನಮ್ಮ ರಂಗಣ್ಣರಾಗ ಅವರಿಗೆ ಯಾಕೆ ಕೊಟ್ಟರು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಂತರ ಪೊಲೀಸ್ ಆಫೀಸರ್ ಆಗಿರೋದ್ರ ಹೆಸರು ದಯಾನಂದ್ ಅವ್ರ ಹೆಸರನ್ನ ಇದೆ, ದಯಾನಂದ್ ಅಂತ ಇರ್ಬೇಕೇನೋ. ಅವರು ಸಗದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಅವರು ಇಬ್ಬರು ಹುಡುಗಿರಿದ್ದಾರೆ, ಅವರು ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದೊಳ್ಳೆ ರೀಸೆಂಟ್ ಥ್ರಿಲ್ಲರ್ ಮೂವಿ ಅಂತ ಇಷ್ಟಪಡ್ತಾನೆ. ಒಂದು ಹೋಟೆಲ್ ಇದೆ, ಅಲ್ಲಿ 2 ಕೊಲೆ ಆಗುತ್ತೆ. 2 ಕೊಲೆಗೆ ಕಾರಣಕ್ಕದ್ರ ಬಂದ್ಬಿಟ್ಟು ರಂಗಣ್ಣರವರು ಆಗ್ತಾರೆ. ಅದು ಹೇಗೆ ಕೊಲೆ ಆಗುತ್ತೆ, ಏನು ರೀಸನ್, ಅದ್ರ ಬಿಹೈಂಡ್ ಸ್ಟೋರಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಫೈನಲಿ ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ಸಖತ್ತಾಗಿ ನಿರೂಪಣೆ ಕೂಡ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಕ್ವಾಟ್ಲೆ ಕೊಟ್ಟಿದ್ದಾರೆ. ಲಾಸ್ಟಿಗೆ ಯಾವ ರೀತಿ ಒಂದು ಶಾಕಾಹಾರಿ ಹೋಟೆಲ್ ಮಾತ್ರ ಶಾಕಾಹಾರಿ, ಒಳಗೆ ನೋಡಿದ್ರೆ ಒಂದು ಮಸಾಣ ಇದ್ದಂಗೆ ಅಂತ ಏನೋ ಹೇಳ್ತಾರೆ ಡೈಲಾಗು. ಆ ರೀತಿ ಒಂದು ಒಳ್ಳೆಯ ಸಿನಿಮಾ ಕೂಡ ಮಾಡಿ ಬಂದಿದೆ. ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಥ್ರಿಲ್ಲರ್ ಮೂವಿ ಅಂತ ಕಳ್ಸ್ಕೊಳ್ತೀನಿ. ಆರಾಮಾಗಿ ನೋಡ್ತಾ ಹೋಗ್ಬೋದು. ಯಾವುದೇ ರೀತಿ ಸ್ವಲ್ಪ ಬೋರ್ ಆಗೋದಿಲ್ಲ, ಸ್ವಲ್ಪ ಇಂಟ್ರೆಸ್ಟಿಂಗ್ ಕೊಡುತ್ತೆ. ಒಳ್ಳೆ ಮ್ಯಾನರ್ ಇದೆ. ಎಕ್ಸ್ಪೆಕ್ಟ್ ಬಂದ್ಬಿಟ್ಟು ಸ್ಟೋರಿ ಡೈರೆಕ್ಷನ್ ಕೂಡ ಸಖತ್ತಿದೆ. ಡೈರೆಕ್ಷನ್ ಸಖತ್ತಾಗಿ ಕೂಡ ಮಾಡಿದ್ದಾರೆ. ಆ್ಯಕ್ಟಿಂಗ್ ಕೂಡ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಅಂತ ಸ್ಟೋರಿ ನರೇಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಖತ್ತಾಗಿ ಬಂದಿದೆ. ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಥ್ರಿಲ್ಲರ್ ಮೂವಿಗಳಲ್ಲಿ ಇದು ಕೂಡ ಒಂದು ಆಗೋ ಸಾಧ್ಯತೆ ಎಲ್ಲ ಇದೆ. ದಯವಿಟ್ಟು ಇಂಥ ಸಿನಿಮಾ ನೀವು ಹೋಗಿ ನೋಡಿ. ಶಾಕಾಹಾರಿ ಪ್ರೆಸೆಂಟ್ OTTಗೆ ಬಂದಿಲ್ಲ. OTTಗೆ ಬಂದರೆ ಕೂಡ ನೋಡಿ ಅಂತ ಇಷ್ಟಪಡ್ತೀನಿ. ಒನ್ ಆಫ್ ದ ಬೆಸ್ಟ್ ರೀಸೆಂಟ್ ಥ್ರಿಲ್ಲರ್ ಮೂವಿ. ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಬಾಕ್ಸ್ ತಿಳಿಸಿ. ಒಂದು ಒಳ್ಳೆ ಥ್ರಿಲ್ಲರ್ ಜಾನರಲ್ಲಿ ಆಗಿರೋ ಕೊಲೆಗಳು, ಅದರ ಹಿಂದೆ ಯಾರು, ಸೂತ್ರಧಾರ ಯಾರು, ಪಾತ್ರಧಾರ ಯಾರು, ಅದನ್ನು ಪತ್ತೆ ಹಚ್ಕೊಂಡು ಹೋಗೋ ಪೊಲೀಸವರಿಗೆ ರಂಗಣ್ಣರಗೌರರು ಸಿಕ್ಬಿದ್ದಿದೆ ಹೇಗೆ, ಅದರ ಹಿಂದಿನ ಕತೆ ಏನು, ಆ ಸ್ಟೋರಿ ಕೊಲೆಗೂ ರಂಗಣ್ಣರಗೌರಿಗೆ ಏನು ಸಂಬಂಧ, ಅದರ ಕಾರಣಕರ್ತ ಯಾರು, ಲಿಂಕಿಂಗ್ ಯಾವ ರೀತಿ ಇದೆ ಅನ್ನೋ ಸಖತ್ತಾಗಿ ನಿರೂಪಣೆ ಕೂಡ ಮಾಡಿದ್ದಾರೆ. ಬೆಸ್ಟ್ ಮೂವಿ. ಇಂಥ ಸಿನಿಮಾ ನೀವು ನೋಡಿ ಬೆಂಬಲ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ಕೇಸ್ ಆಫ್ ಕೊಂಡನ ಅಂತ ಬಂತು, ಅದು ಕೂಡ ಸಖತ್ತಾಗಿ ಮಾಡಿ ಬಂದಿದೆ. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಕನ್ನಡ ಇಂಡಸ್ಟ್ರಿ ಕೂಡ ಬರ್ತಾ ಹೋಗ್ತವೆ. ಇಂಥ ಸಿನಿಮಾನ ನೀವು ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.